Hey Karnataka, welcome back to our channel. ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತಂದ್ರೆ ಗೈಸ್, ಸೊ ನಾನು ಪಾಸ್ತಾ ಮಾಡ್ತಿದ್ದೀನಿ. Pasta, white sauce pasta. ಸೊ ನನ್ನ ಹೆಲ್ಪರ್ ಆಗಿ ಮಿಸ್ಟರ್ ಸೇದು ಮಾಧವನ್ ಇರ್ತಾನೆ ಗೈಸ್. ರೀಸೆಂಟ್ ಆಗಿ ನಮ್ಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಸೊ Yes guys, ಹಂಗೆ ಸಪೋರ್ಟ್ ಮಾಡಿ guys ನಮ್ನ. ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ. ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ. ಅಂದ್ರೆ ನನ್ನ ಹೆಸರು ರಕ್ಷಿತಾ. ದಿಸ್ ಇಸ್ ಮೈ ತಮ್ಮ ಸೇದು ಮಾಧವನ್. ಸೇದು ಮಾಧವನ್ ನಂಬರ್ 1. ನಂಬರ್ 2 ಇವನು. ನನಗಿದ್ರ ಒಂಥರ ಸಂತೋಷ. ಸೊ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಅಂಡ್ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಗೈಸ್. ಸೊ ನಾನೇ ನಿಮ್ಮ ರಕ್ಷು. ಸೊ ಈಗ ನಾವು ಒಂದು ಪಾಟ್ ಇಟ್ಕೊಂಡಿದ್ದೀವಿ. ಪಾಟಲ್ಲಿ ಸ್ವಲ್ಪ ವಾಟರ್ ಮತ್ತು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು 2 ಮೇಜರ್ಲಿ ನಮ್ಮ ಮನೇಲಿ 2 ವೆಜಿಟೇಬಲ್ಸ್ ಇದೆ. ಸೊ ಅದು ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಅದಾದಮೇಲೆ ನೆಕ್ಸ್ಟ್ ರೆಸಿಪಿ ಏನಂತ ತಿಳಿಸ್ತೀನಿ ಗೈಸ್. ಎಸ್ ಗೈಸ್, ಸೇದು ಏನಾರಿದ್ರೆ ಹೇಳ್ಸೇದು. ಇವಾಗ ನಾವು ಸ್ವೀಟ್ ಕಾರ್ನ್ ಹಾಕ್ತಾ ಇದೀವಿ. ಸ್ವೀಟ್ ಕಾರ್ನ್ ಹಾಕ್ತಿದ್ದೀನಿ ಗೈಸ್ ನಾನು. ಸ್ವೀಟ್ ಕಾರ್ನ್, ನೀವು ಸ್ವೀಟ್ ಆಗಿ, ನಾನು ಸ್ವೀಟ್ ಕಾರ್ನ್ ಹಾಕ್ತೀನಿ. ಇವಾಗ ನಾವು ಬ್ರೋಕೊಲಿ ಹಾಕ್ತಾ ಇದೀವಿ. ಗ್ರೀನ್ ಬ್ರೋಕೊಲಿ, ವೆಜಿಟೇಬಲ್ ಯೂಸ್ ಮಾಡ್ಬೋದು. ಇಟ್ಸ್ ಯೋರ್ ವಿಶ್. ಈಗ ನಾವು ಸ್ವೀಟ್ ಕಾರ್ನ್ ಮತ್ತೆ ಬ್ರೋಕೊಲಿ ಹಾಕ್ತಿದ್ದೀವಿ. ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ 5 to 8 minutes ಸಾಕು. ತುಂಬಾ ಬಾಯ್ಲ್ ಮಾಡೋದು ಬೇಡ. ಓ ಗೈಸ್, ನಿಮ್ ಫೇವರಿಟ್ ಪಾಸ್ತಾ ಯಾವುದು ಗೈಸ್? ವೈಟ್ ಸಾಸ್ ಪಾಸ್ತಾನಾ ಅಥವಾ ರೆಡ್ ರೆಡ್ ಸಾಸ್ ಸಾಸ್ ಪಾಸ್ತಾನಾ? ಸೊ ನಿನ್ ಫೇವರೇಟ್ ಯಾವುದು? ನನ್ನ ಫೇವರಿಟ್ ರೆಡ್ ಸಾಸ್ ಪಾಸ್ತಾ. ಸೊ ಸದ್ಯಕ್ಕೆ ಈಗ ರೆಡ್ ಸಾಸ್ ಪಾಸ್ತಾ ಮಾಡ್ತಿಲ್ಲ ಗೈಸ್. ನಾವು ವೈಟ್ ಸಾಸ್ ನೋಡೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೇಕಾದ್ರೆ ರೆಡ್ ಸಾಸ್ ಮಾಡೋಣ. ಓಕೆ ಓಕೆ. ಸ್ವಲ್ಪ ಬಾಯ್ಲ್ ಆಗ್ಲಿ ಗೈಸ್. ಇದು ಬಾಯ್ಲ್ ಚೆನ್ನಾಗಿ ಸ್ಟರ್ ಮಾಡಿ ಬಾಯ್ಲ್ ಮಾಡಿ. ಸೊ ನೋಡಿ, ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಿದೆ. ಸೊ ಇದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ ಇನ್ನೊಂದು ಕಂಟೈನರ್ ಅಲ್ಲಿ. ಎಸ್, ಇವಾಗ ಇದೇ ನೀರಿನಿಂದ ನಾವು ಪಾಸ್ತಾ ಮಾಡ್ತೀವಿ. ಪಾಸ್ತಾ ಅಲ್ಲ ಕಣೋ. ಸೊ ಇದೇ ನೀರ್ನ ನಾನು ರಿಮೂವ್ ಮಾಡಕ್ ಹೋಗಲ್ಲ. ಇದಕ್ಕೆ ನಾನು ಪಾಸ್ತಾ ಆ್ಯಡ್ ಮಾಡಿ ಬಾಯ್ಲ್ ಮಾಡ್ಕೊಂತೀನಿ. ಸೇದು ಇಸ್ ಪ್ರಾಪರ್ ಮಲಯಾಳಿ. ಅವನಿಗೂ ಅಷ್ಟು ಪ್ರಾಪರ್ ಆಗಿ ಕನ್ನಡ ಬರಲ್ಲ, ನನಗೂ ಅಷ್ಟು ಬರಲ್ಲ. ಮಾತಾಡೋದ ಮನೇಲಿ ಕನ್ನಡನೇ, ಬಟ್ ಫ್ಲೂಯೆಂಟ್ ಆಗಿ ಕನ್ನಡ ಬರಲ್ಲ. ಯಾಕಂದ್ರೆ ಇನ್ ಬಿಟ್ವೀನ್ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತೀವಿ. ಸೊ ಇದೇ ಸೇಮ್ ವಾಟರ್ಗೆ ಈಗ ನಾವು ಪಾಸ್ತಾ ಆ್ಯಡ್ ಮಾಡ್ಕೊಳ್ಳೋಣ ಗೈಸ್. ನೋಡಿ ಗೈಸ್, ಇದೇ ವಾಟರಲ್ಲಿ ನಾನು ಪಾಸ್ತಾ ಆ್ಯಡ್ ಮಾಡ್ಕೊತಿದ್ದೀನಿ. ಅಪ್ರಾಕ್ಸ್ 2 ಕಪ್ ಆ್ಯಡ್ ಮಾಡ್ತಿದ್ದೀನಿ. 2 cups ಆಫ್ ಪಾಸ್ತಾ. ಏನ್ ಸೇದು, ಹೇಗೆ ನಡೀತಿದೆ ನಿನ್ನ ಎಕ್ಸಾಮ್ಸ್? ಸೂಪರ್ ಆಗಿ ನಡೀತದೆ ಸೊ ಎಕ್ಸಾಮ್. ಸೇದು ಇನ್ ಬಿಟ್ವೀನ್ ಬಂದಿರೋದು. ಎಕ್ಸಾಮ್ಸ್ ಚೆನ್ನಾಗಿ ನಡೀತಿದ್ಯಾ? ಯಾ. ಓಕೆ, ಬಾಯ್ಲ್ ಆಗಲಿ ಗೈಸ್. ಮೀನ್ ವೈಲ್ ನಂಗೆ ಸ್ವಲ್ಪ ಕೆಲಸ ಇದೆ. ಏನಂದ್ರೆ ಇನ್ನೊಂದು ಪಾಟ್ ರೆಡಿ ಮಾಡ್ಕೊಳ್ಬೇಕು. ಬನ್ನಿ ನೋಡೋಣ. ಪಾಟ್ ಮಟ್ಟಿಗೆ. ಸೊ ಈ ಪಾಟಲ್ಲಿ ಈಗ ನಾವು ಪಾಸ್ತಾ ಹಾಕೊಂಡಿದ್ದೀವಿ. ಸೊ ಈ ಪಾಟಲ್ಲಿ ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್, ಅದನ್ನ ಸಾಟೆ ಮಾಡ್ಕೊಳ್ಳೋಣ ಬಟರಲ್ಲಿ. ಸಾಟಿನ ಸಾಟೆ ಬ್ರೋ, ಯು ಡೋಂಟ್ ನೋ ವಾಟ್ ಇಸ್ ಸಾಟೆ? ಸೊಟ್ಟೆ. ಸೊಟ್ಟೆ, ದಟ್ ಇಸ್ ನಾಟ್ ಸೊಟ್ಟೆ. ಹೊಟ್ಟೆ ಆನ್ ಆಗಿದೆಯಾ ಹಂಗೆ ನೋಡೋ ಕ್ಯಾಮ್ರಾ? ಬಾರಿ ಒಳಗೆ ತುಂಬಾ ಕಚ್ಕುಲಿ ಮಾಡ್ತೀವಿ. ಓಕೆ ಗೈಸ್, ಈಗ ಪಾಟ್ ಇಟ್ಟಿದ್ದೀವಿ. ನಮ್ಮ ದೇಶದ ನಡಿಲಿ ಗೈಸ್, ಒಳ್ಳೆ ಶಂಡ ಇದ್ದಂಗೆ ಇದೆಯಲ್ಲೋ. ಏನ್ ಮಾಡೋದು? ನೀ ಹಿಂಗೆ ಮಾಡಿರೋದ್ರಿ ಕಮೆಂಟ್ ಮೂಲಕ ತಿಳಿಸಿ. ಅಮರೇ ಅಮರೇ ಓ ಮೇಯ ಸೋಮೇಯ ಸೋಬಾರ ಸೋಬಾರ ಸೋಮೇಯ ಸೋಮೇ ಪಿನೋಕಿಯೋ. ಹಿಡ್ಕೊ, ಅದನ್ನ ಸೈಡಲ್ಲಿ ಇಡು.
ಇದು ಸ್ಪೂನ್ ಕೊಡಂಗೆ. ಸ್ಪೂನ್ ಕೊಡು, ಆನೆ ಸ್ಪೂನ್ ನಿಂತರ ನಿಮ್ ಸೈಜ್ ಸ್ಪೂನೇ ಕೊಡ್ತೀಯಾ? ಸಿಕ್ಸ್ ಸ್ಪೂನ್ ಕೊಡು. ಚಿಕ್ ಸ್ಪೂನ್ ಗೈಸ್ ಈಗ ನಾನು ಬಟರ್ ಹಾಕೊಂತಿದ್ದೀನಿ. ಸದ್ಯಕ್ಕೆ 2 ಟೇಬಲ್ ಸ್ಪೂನ್ ಬಟರ್ ಹಾಕೊಂತಿದ್ದೀನಿ. ಆಮೇಲೆ ಬೇಕಾದ್ರೆ ಆಡ್ ಮಾಡ್ಕೊಳೋಣ ಅಂತ ಅಷ್ಟೇ. ನಿಮ್ಮ ಹತ್ರ ಈ ತರ ಬಟರ್ ಇಲ್ಲ ಅಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಗಾರ್ಲಿಕ್ ಅಂಡ್ ಹರ್ಬ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಮೂಲ್ ಟೇಸ್ಟ್ ಕಾಫಿ ಬಟರ್ ಅಮೂಲ್ ಆಫ್ಟರ್ ಬಟರ್ ಡಿಲಿಷಿಯಸ್ ಅಮೂಲ್. ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಎಲ್ಲ ಟೈಮ್ ಪಾಸ್ತಾ ಮಾಡೋ ಟೈಮು ಮರ್ತೋಗ್ಬಿಡ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕಕ್ಕೆ. ಸೊ ಈ ಟೈಮ್ ಹಾಕಿದ್ದೀನಿ ಗೈಸ್. ಸೊ ಈ ಕಡೆ ಪಾಸ್ತಾ, ಈ ಕಡೆ ಕಾಸ್ತಾ ಕಾಸ್ತಾ. ಸ್ಮೆಲ್ ಸಕ್ಕತ್ತಾಗಿದೆ. ಹೆಂಗಿದೆ ಸ್ಮೆಲ್ಲು? ಈಗ ಇದಕ್ಕೆ ನಾವು ವೆಜಿಟೇಬಲ್ಸ್ ಹಾಕೋಣ ಗೈಸ್. ವೆಜಿಟೇಬಲ್ಸ್ ತಗೋಬರ್ಲಾ? ತಗೋಬಾ. ವೆಜಿಟೇಬಲ್ಸ್ ನಮ್ ಬಾಯ್ಲ್ಡ್ ಆಗಿರೋದು ವೆಜಿಟೇಬಲ್ಸ್. ಬಾಯ್ಲ್ಡ್ ವೆಜಿಟೇಬಲ್ಸ್. ಬಾಯ್ಲ್ಡ್ ವೆಜಿಟೇಬಲ್ಸ್ ಹಾಕೋಣ. ಡಮ್ 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 ಡುಮ್ ಡುಮ್ ಡಿಮ್ ಡಮ್ ಡುಮ್ ಡಿಮ್ ಡಮ್ 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 ಡಿಮ್ ಡುಮ್ ಡುಮ್ ಡಮ್ ಡಿಮ್ ಡುಮ್ ಡಮ್. ಈಗ ಮಿಕ್ಸ್ ಮಾಡೋಣ ಗೈಸ್. ಮಿಕ್ಸ್ ಮಾಡೋಣ ಗಾಯ್ಸ್. ಗಾಯ್ಸ್ 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 ತೋರಿಸ್ತೀನಿ ಹೇಗಿದೆ ಅಂತ ಇರಿ. ಗೈಸ್ ಹಿಂಗಿದೆ. ಇನ್ನೊಂದು ಸ್ವಲ್ಪ ಬಟರ್ ಆಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಪ್ಪ ಇನ್ನೊಂದು ಸ್ಪೂನ್ ಬಟರ್ ಹಾಕೊಂತಿದ್ದೀನಿ. ಬಟರ್ ವಿತ್ ಬೆಣ್ಣೆ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಈ ಬಟರ್ನು ಹಾಕ್ತಿದ್ದೀನಿ ಗೈಸ್. ಸ್ವಲ್ಪ ಅಮೂಲ್ ಸ್ವಲ್ಪ ಸುಮ್ಮನೆ ಇರೋ ಗಾಯ್ಸ್ ಅಂತ ಇವನಿಗೆ ಮೈಕ್ ಕೊಟ್ಟು ಪಫ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಗಾರ್ಲಿಕ್ ಆಡ್ ಮಾಡಿರ್ತಾರೆ ಇವರು, ಹರ್ಬ್ಸ್ ಗಾರ್ಲಿಕ್ ಎಲ್ಲ. ಸೊ ಡಿಲಿಷಿಯಸ್. ಚೆನ್ನಾಗಿ ರೋಸ್ಟ್ ಆಗಿಲ್ಲ. ಲೈಕ್ ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಆಗ್ತಾ ಇದೆ. ಈಗ ಅದಕ್ಕೆ ನಾವು ಹರ್ಬ್ಸ್ ಆಡ್ ಮಾಡೋಣ. ಪೆಪ್ಪರ್, ಒರಿಗ್ಯಾನೋ, ಪೆರಿ ಪೆರಿ ಏನೇನಿದೆ ಆಡ್ ಮಾಡಿದ್ದೀವಿ ಮಸಾಲೆಗೆ. ನೀವು ಈ ತರ ಜುಗಾಡೆಲ್ಲ ಮಾಡ್ತೀರಾ ನೋಡಿ. ಡಾಮಿನೋಸ್ ಅದು ಚಿಲ್ಲಿ ಫ್ಲೇಕ್ಸ್. ಸೇದು ನಿಂಗೆ ಬರ್ಗರ್ ಇಷ್ಟನಾ ಪಿಜ್ಜಾ ಇಷ್ಟನಾ? ಬುರ್ಗಿರ್ ಇಷ್ಟನಾ ನಿಮಗೆ? ಬುರ್ಗಿರ್. ಇದು ಸ್ವಲ್ಪ ಪೆರಿ ಪೆರಿ ಹಾಕೋಣ. SFX ಕೊಡೋದೇ ಬೇಡ, ಸೇದುನೇ ಇದನ್ನ. ಈಗ ಸ್ವಲ್ಪ ಒರಿಗ್ಯಾನೋ ಹಾಕೋಣ. ಸ್ಟಾರ್ ಗೈಸ್. ಸ್ಟಾರ್. ಹಿಂಗಿದೆ ಸೇದು ಅರೋಮಾ? ನೀನು ಬಂದೆ. ಹಿಂಗಿದೆ ಅರೋಮಾ? ಚೆನ್ನಾಗಿದೆ. ಅಮೇಜಿಂಗ್. ಬಟರ್ ಅಲ್ಲಿ ಪ್ಲೀಸ್ ಕಾಂಪ್ರಮೈಸ್ ಮಾಡಕ್ಕೆ ಹೋಗ್ಬೇಡಿ. ಬಟರ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಆಲ್ಮೋಸ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಂತ ಗೈಸ್. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮಿಲ್ಕ್ ಆ್ಯಡ್ ಮಾಡಿ. ನಾನಿಲ್ಲಿ ಗುಡ್ ಲೈಫ್ ಯೂಸ್ ಮಾಡ್ತಿದ್ದೀನಿ. ಮಿಲ್ಕ್ ಹಾಲು
ನಂದಿನಿ ಹಾಲು ನಾನು ಸೀಕ್ರೆಟ್ ಇದೆ ಹೇಳ್ಬೇಕಾದ್ರೆ ಇದು ಬೇಡ 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 ಸೀಕ್ರೆಟ್ ಆಗೇ ಇರ್ಲಿ. ಬೇಗ ನಮ್ದು 1K ಸಬ್ಸ್ಕ್ರೈಬರ್ ಆಗ್ಲಿ, ಅವಾಗ ಸೀಕ್ರೆಟ್ ರಿವೀಲ್ ಮಾಡೋಣ. ಓಕೆನಾ? ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ PG ಸೈಡಲ್ಲಿ ನಮ್ಮ ಪಾಸ್ತಾನು ಆಗಿದೆ ಗೈಸ್. ಕಡಿಮೆ ಆಯ್ತು ಅದಕ್ಕೆ ಇನ್ನೊಂದ್ಸತಿ ಹಂಗೆ ಆನ್ ಮಾಡೋ ತಕ್ಷಣ ಅಣ್ಣ ಕ್ಯಾಮ್ರಾ ಆನ್ ಆಗಿದೆ ಅಣ್ಣ. ಆಗಿದ್ಯಾ? ಅಟೆನ್ಷನ್. ಸೊ ಇಯರ್ ಇದು 7th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾನೆ. 7th ಐ ಆಮ್ ಸೀನಿಯರ್. ಯಾ 7th ಅಂದ್ರೆ ನಮ್ಮ ಸ್ಕೂಲಲ್ಲಿ ಸೀನಿಯರ್. ಮತ್ತೆ ಏನ್ ಸಮಾಚಾರ? ಏನಿಲ್ಲ ಗೈಸ್ ಸಮಾಚಾರ. ನಿಮ್ದು ಜಾಬಿಂಗ್ ಹೋಗ್ತಾರೆ. ನನ್ ಜಾಬಾ ಹೇಳಕ್ಕಾಗಲ್ಲ, ಹಂಗ ಹೋಗ್ತಿದೆ. ಎಸ್ ಹಂಗ ಹೋಗ್ತಿದೆ. ಗೊತ್ತಾ ಪಕ್ಕದ ಮನೆ ಆಂಟಿ ಆಗಿ ಮಾಡಿದ್ರು ಗೊತ್ತಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಈ ವರ್ಷದಲ್ಲಿ ಹೇಗಾರು, ಈ ವರ್ಷದಲ್ಲ ಶೀಘ್ರದಲ್ಲಿ ಹೇಗಾರು ನಾವು 1K ಸಬ್ಸ್ಕ್ರೈಬರ್ ಮಾಡ್ಬೇಕು. ಇದು 1K ಸಬ್ಸ್ಕ್ರೈಬರ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಮಾಡಲ್ಲ, ಮಾಡಿ 1K ಬೇಗ ರೀಚ್ ಆಗೋಣ. ನಾನು ಹೇಳಿದ್ದೆ 500 ಸಬ್ಸ್ಕ್ರೈಬರ್ಸ್ ಆದ್ರೆ ನಾನೇನೋ ನನ್ನ ಬಾಯ್ ಫ್ರೆಂಡ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಾಯಿ ಒಂದು 100 ಮತ್ತೆ ನಿನ್ ಬಾಯ್ ಫ್ರೆಂಡ್ ಮುಂದೆ ನನ್ ಬಾಯ್ ಫ್ರೆಂಡ್ ಇದ್ದಾರಾ ಇಲ್ಲ ಅಂತಾನೂ ಗೊತ್ತಿಲ್ಲ. ಬೇಗ 500 ಸಬ್ಸ್ಕ್ರೈಬರ್ಸ್ ಆಗ್ಬೇಕು. ಎಸ್, ಸೊ ಅವಾಗ ರಿವೀಲ್ ನಿಮ್ಗೆ ಗೊತ್ತಾಗತ್ತೆ. 1Kನೂ ಮಾಡಿ 1K ರಿವೀಲ್ ಆದ್ರೆ ನಾವು ಹೊಸ ಟ್ರಯಲ್ ಅಲ್ಲಿ ಲಾಂಚ್ ಮಾಡ್ತೀವಿ. 1K ಬಂದ್ರೆ ನಾನು ಸೀಕ್ರೆಟ್ ಹೇಳ್ತೀನಿ. ಎಸ್, ಇದೊಂದು ಸೀಕ್ರೆಟ್ ಇದೆ, ಅವಾಗ ರಿವೀಲ್ ಮಾಡ್ತೀವಿ. ಇಟ್ಸ್ ನಾಟ್ ಅ ಸೀರಿಯಸ್ ಸೀಕ್ರೆಟ್, ಇಟ್ಸ್ ಅ ವೆರಿ ಸೀರಿಯಸ್ ಸೀಕ್ರೆಟ್. ಇವಾಗ ಮುಂದಿನ ಹೋಗೋಣ. ಈ ಸಮ್ಮರಿಗೆ ಗೊತ್ತಿದೆ ಗೈಸ್, ನಿಮ್ದು ತುಂಬಾ ಬಿಸಿ ಗೈಸ್, ತಡ್ಕೊಳಕ್ ಆಗಲ್ಲ ಗೈಸ್. ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಮಿಲ್ಕ್. ಸೊ ಈಗ ಇದಕ್ಕೆ ಸಾಲ್ಟ್ ಹಾಕೋಣ. ಸೊ ಇದು ಪೆಪ್ಪರ್ ಅಲ್ಲಿ ಇಟ್ಟಿದ್ದೆ, ಅಲ್ಲೇ ಇರ್ಲಿ ಬಿಡು. ನಾನು ಸಾಲ್ಟ್ ಹಾಕೊಂತಿದ್ದೀನಿ ಗೈಸ್. ಇದಕ್ಕೆ ಉಪ್ಪು ಪೆಪ್ಪರ್ ಹಾಕೊಂತಿದ್ದೀನಿ. ಪೆಪ್ಪರ್ ಇನ್ನೊಂದು ವಿಷಯ ಏನ್ ಗೊತ್ತಾ ಗೈಸ್? ಇನ್ನೊಂದು ವಿಷಯ ಇದೆ ಗೈಸ್, ಏನ್ ಬೇಡ. 2 lakh ಸಬ್ಸ್ಕ್ರೈಬರ್ಸ್ ಆದ್ರೆ ಹೇಳ್ತೀನಿ. 2 lakhs ಇನ್ನೂ ಸಮಾನ ಆಗತ್ತೆ. ಸಮಾನ ಆಗ್ಲಿ ಪರವಾಗಿಲ್ಲ. ನಿನ್ ಮದ್ವೆ ಆಗಿರುತ್ತೆ, ನಿಂಗೊಂದ್ ಚಿಕ್ಕ ಹುಡುಗಿ ಇರುತ್ತೆ, ಅವಳಿಗೆ ತಂಗಿನೂ ಇರುತ್ತೆ. ನಾನು ಕಾಲೇಜು ಅಥವಾ ಜಾಬ್ ಮಾಡ್ತಾ ಇರ್ತೀನಿ. ಟೈಮ್ ಇದೆ ಅದಕ್ಕೆ. ನಮ್ಮಣ್ಣ ಮುತ್ತಾತ ಆಗಿರ್ತಾನೆ. ಸುಮ್ನೆ ಕುತ್ಕೋ, ಮೈಕಲ್ಲಿದೆ ఎందుకు నీకు ఏసి బతుకు. ಅಯ್ಯೋ ನಮ್ ದೊಡ್ಡಮ್ಮ ಇದೆಲ್ಲ ಹಾಕ್ತೀನಿ. ಏನೋ ಆಗಿಲ್ಲ ಗೈಸ್, ನಿಮ್ಗೆ ಸುಮ್ಮನೆ ಬಿದ್ದಿರೋದು. ಸರಿ, ಈಗ ಪಾಸ್ತಾ ಹಾಕೋಣ ಗೈಸ್. ಬಾಯ್ಲ್ ಆಗಿರೋ ಪಾಸ್ತಾ ಹಾಕೊಂತಿದ್ದೀನಿ ಗೈಸ್. ಉಪ್ಪು ನಾನು ಕಡಿಮೆನೆ ಹಾಕೊಂಡಿದ್ದೀನಿ, ಆಮೇಲೆ ಹಾಕೋಣ ಅಂತ. ಹರ್ಕತ್ ಮಾಡ್ಬೇಡ, ಕಲ್ಗಡೆ ಸೇದು ಅಷ್ಟೇ. ನೀರ್ ಕುದಿತಾ ಇದೀನಿ ಗೈಸ್. ತಚ್ಕೊಂಡ್ ಕುಡ್ತಿಲ್ಲ. Hello, how are you? I am under the water. Please help me. Here too much raining. ಸೊ ಇದಕ್ಕೆ ನಾನು ಚೀಸ್ ಹಾಕ್ತಿದ್ದೀನಿ. ಚೀಸ್ Finally. ಯು ಲೈಕ್ ಚೀಸ್? Yeah. ವೈ ಡು ಯು ಲೈಕ್ ಚೀಸ್ ಬ್ರೋ? Because it's yummy. ನಿನ್ಗೆ ಚೀಸ್ ಇಷ್ಟ, ಬಟರ್ ಇಷ್ಟ, ಆದ್ರೆ ಗೀ ಇಷ್ಟ ಇಲ್ಲ. Yeah. ಗೀ ಇಷ್ಟ ಇಲ್ಲ, ಮೊಸರು ಇಷ್ಟ ಇಲ್ಲ. ನಂಗೆ ಮೊಸರು ತುಂಬಾ ಇಷ್ಟ. ಮೊಸರು ಅಂದ್ರೆ ಲೈಕ್
ಮೊಸರು ಬಜ್ಜಿ ಇರುತ್ತಲ್ಲ ಅದಿಷ್ಟ. ರಾಯ್ತ ಬಿರಿಯಾನಿಗೆ ಹಾಕ್ತಾರ ರೈತ ಅದು. ಅದು ಮತ್ತೆ ಅನ್ನ ಕಳ್ಸ್ಕೊಟ್ರೆ ನಾನು ತಿಂತೀನಿ, ಬರೀ ಮೊಸರಲ್ಲ ಅಂತೀನಲ್ಲ. ಓಕೆ, ಇದನ್ನ ಓಪನ್ ಮಾಡೋ, ಕ್ಲೀನ್ ಆಗಿ ಓಪನ್ ಮಾಡು ಗೈಸ್. ಈ ಚೀಸ್ ಈ ತರಾನೇ ಚೀಸ್ ಇಟ್ಕೊಂಡು ನಾನು ಸೇರಿ ಒಂದು ಚಾಲೆಂಜ್ ಮಾಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಆಲ್ಮೋಸ್ಟ್ ಈಗ 2 ಮಿಲಿಯನ್ ರೀಚ್ ಆಗ್ತಿದೆ ಗೈಸ್. ಕಮ್ ಆನ್, ಲೆಟ್ಸ್ ಮೇಕ್ ಇಟ್. ಶಾರ್ಟ್ಸ್ ಎಲ್ಲ ಇದೆ, ಶಾರ್ಟ್ಸ್ ಎಲ್ಲ ಅಷ್ಟು ರೀಚ್ ಆಗಿದೆ. ಇನ್ಸ್ಟಾಗ್ರಾಮ್ ಚೆನ್ನಾಗಿ ರೀಚ್ ಆಗಿದೆ, ಆಲ್ಮೋಸ್ಟ್ 2 ಮಿಲಿಯನ್ ರೀಚ್ ಆಗ್ತಿದೆ ಅದು. ಯೂಟ್ಯೂಬ್ ಅಲ್ಲೂ ಹಂಗೆ ಮಾಡ್ಬಿಡಿ ಗೈಸ್. ಎಸ್, ಸೊ ಈಗ ನಾನು ಚೀಸ್ ಆ್ಯಡ್ ಮಾಡಿದ್ದೀನಿ. ಸೇದು ಆ್ಯಡ್ ದ ಚೀಸ್ ಬ್ರೋ. 1 ನಿಮಿಷ ಬ್ರೀಫ್. ಸೊ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಈಗ. ನೋಡಿ ಗೈಸ್, ಪಾಸ್ತಾ ಹೀಗಿದೆ. ಚೀಸ್ ಆ್ಯಡ್ ಮಾಡಿದ್ದೀವಿ, ಅದು ಆಟೋಮೆಟಿಕ್ ಮೆಲ್ಟ್ ಆಗುತ್ತೆ ಸ್ವಲ್ಪ ಆದ್ಮೇಲೆ. ಮುಗೀತು ನಮ್ಮ ಪಾಸ್ತಾ, ಮುಗೀತು. ವೈಟ್ ಸಾಸ್ ಪಾಸ್ತಾ ತಿನ್ನದೆ ಬಾಚೋದು, ತಿನ್ನೋದು, ಬಾಚೋದು, ತಿನ್ನೋದು, ಬಾಡ್ಸೋದು. ಅದು ಬಾಸೋದು. ಏನ್ ಹೋಗಿ ಬಾಚ್ತೀಯ ನೀನು? 1 2 3 4 ತಿಂದಿ ನಮ್ಮ ಪಾಸ್ತಾ ರೆಡಿ ಆಗಿದೆ. ಈಗ ತಿನ್ಬಿಟ್ಟು ನಿಮ್ಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ನಾವು ಮಾಡಿದ್ರೆ ನಾವು ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದೆ, ಏನೋ ಮಾಡೋಕ್ಕಾಗಲ್ಲ. ನೀವು ಟ್ರೈ ಮಾಡಿ ನೋಡಿ, ಇದು ಈಸಿ ರೆಸಿಪಿ, ಎಲ್ಲರೂ ಮಾಡ್ಬೋದು. ಪಾಸ್ತಾ ಇಸ್ ರೆಡಿ ಗೈಸ್. ನಮ್ಮ ಪಾಸ್ತಾ ರೆಡಿ ಇದೆ ಗೈಸ್. ಈಗ ಟೇಸ್ಟ್ ಮಾಡಿ ನೋಡ್ತೀವಿ ಇರೋ. Cheers. Cheers. ಬಿಸಿದ ಮಸ್ತ್ ಆಗೈತೆ. ಹೌದಾ? ಥ್ಯಾಂಕ್ಸ್, ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ನೈಸ್, ಸೂಪರ್ ಗೈಸ್, ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಬ್ರೋಕೊಲಿ ಈಸಿ ಪಾಸ್ತಾ. ನಾವಿಲ್ಲಿ ಬ್ರೋಕೊಲಿ ಮತ್ತು ಬೇಬಿಕಾರ್ನ್ ಯೂಸ್ ಮಾಡಿದ್ದೀವಿ. ನೀವು ಬೇರೆ ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು, ಯೋರ್ ಚಾಯ್ಸ್ ಆಫ್ ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು. ಮನೇಲಿ ಬಟರ್ ಇಲ್ಲ ಅಂದರೆ ಎಣ್ಣೆ ಹಾಕೊಂಡು ಮಾಡಿ. ನಾನು ಇದರಲ್ಲಿ ಕ್ರೀಮ್ ಕಾನ್ಫ್ಲೋರ್ ಏನೂ ಯೂಸ್ ಮಾಡಿಲ್ಲ, ತಿಕ್ಕಾಗುತ್ತೆ. ನೈಸ್ ನೋ? ಸರಿ ಗೈಸ್, ಆಟೋ ಕೊಟ್ಟು ಆರಾಮಾಗಿ ತಿನ್ನೋಣ. ಓಕೆ, ಸೊ ನೆಕ್ಸ್ಟ್ ಏನು ರೆಸಿಪಿ ಮಾಡ್ತಿದ್ದೀವಿ ಅಂದರೆ ರೆಡ್ ಸಾಸ್ ಪಾಸ್ತಾ. ರೆಡಿ? ಸಾಸ್ ಪಾಸ್ತಾ ರೆಡಿ. ನೆಕ್ಸ್ಟ್ ಬ್ಲಾಗ್ ಅದೇ ಬರುತ್ತೆ ಗೈಸ್. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಬೇಗ ಗೈಸ್ 500 to 1K ಸಬ್ಸ್ಕ್ರೈಬರ್ ಮಾಡೋಣ, ಮಾಡಬೇಕು. ಎಸ್. ಬೈ ಗೈಸ್. ಬಾಯ್ ಗೆಳೆಯರೇ. ಸರಿ, ಏನಾದ್ರು ಹೇಳ್ತಾರೆ ಅದು? ಇಲ್ಲ, ಥ್ಯಾಂಕ್ ಯು. 1 2 3. ನಾನು ರಸಗುಲ್ಲಾಗೆ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ. ಗೊತ್ತುಂಟಾಗ ಇಮೋಷನಲ್ ಆಗುತ್ತೆ, ನನಗೆ ಖುಷಿ ಕೂಡ ಆಗುತ್ತೆ. ಎಂತ ಮಾಡುದು ನಾನು? ಬನ್ನಿ ತಿನ್ನೋಣ ರಸಗುಲ್ಲಾ. ರಸಗುಲ್ಲಾ ರಸಗುಲ್ಲಾ ರಸಗುಲ್ಲಾ. ಚಿಕ್ಕ ಚಿಕ್ಕ ರಸಗುಲ್ಲ ತಿಂದೆ ಇರೋಕ್ಕಾಗೋದಿಲ್ಲ, ಇದೆ ಬೆಸ್ಟ್ ಸ್ವೀಟು ಬಿಟ್ರೆ ಏನು ಉಳಿಯೋದಿಲ್ಲ. ಈ ತರ ಚಾನ್ಸು ಮತ್ತೆ ಎಲ್ಲೂ ಸಿಗೋದಿಲ್ಲ. ಸೊ ಬನ್ನಿ